ಒಂದು ಕಡೆ ಬಿಡದಿ ಟೌನ್ಶಿಪ್ ರಾಜಕೀಯ, ಇನ್ನೊಂದು ಕಡೆ ಗ್ಯಾರಂಟಿಗಳ ಗೊಂದಲ. ಇದರ ಮಧ್ಯೆ ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಸಂಪುಟದ ತಲೆಬಿಸಿ ಜೋರಾಗಿದೆ, ತಟ್ಟಿದೆ. ದಿನೇ ದಿನೇ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾನೇ ಇದೆ. ಅದರಲ್ಲೂ ಮಾಜಿ ಸಚಿವರುಗಳಿದಾರಲ್ಲ, ಅವರ ಪರವಾಗಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಎಲ್ಲೇ ಮೀರ್ತಾ ಇದ್ದಾವೆ. ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಸ್ತಾ ಇದ್ದಾರೆ. ಏನು ಇವ್ರನ್ನ ಮಂತ್ರಿ ಮಾಡದೇ ಇದ್ದರೆ ಸುಮ್ಮನೆ ಇರೋದಿಲ್ಲ ಅನ್ನುವ ಲೆವೆಲ್ಗೆ ಈಗ ಅವರ ಬೆಂಬಲಿಗರು ಹೊರಟಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಜಮೀರ್ ಬೆಂಬಲಿಗರು ವಿಧಾನಸೌಧ ಚಲೋ ನಡೆಸಿದರು. ಬೆಂಗಳೂರಿನ ಪಾದರಾಯನಪುರದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಜಮೀರ್ ಅಹಮದ್ ಅವರ ಸಾವಿರಾರು ಬೆಂಬಲಿಗರು ಇವತ್ತು ಬೀದಿಗಿಳಿದರು. ನೂರಾರು ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯೋ ಪ್ರಯತ್ನವನ್ನು ಮಾಡಿದಾಗ ಅವರನ್ನು ಕೂಡ ತಳ್ಳಾಡಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಜಮೀರ್ ಬೆಂಬಲಿಗರ ಪೈಕಿ ಪ್ರಮುಖರನ್ನು ವಶಕ್ಕೆ ಪಡೆದು ಪ್ರತಿಭಟನೆಯನ್ನು ತಣ್ಣಗಾಗಿಸುವಂತಹ ಕೆಲಸವನ್ನು ಪೊಲೀಸರು ನಂತರ ಮಾಡಬೇಕಾಯಿತು. ಇನ್ನು ಮಾಜಿ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಧಾರವಾಡದಲ್ಲಿ ಇವತ್ತು ನೂರಾರು ಬೆಂಬಲಿಗರು ಬೀದಿಗಿಳಿದಿದ್ರು. ಸಚಿವ ಸ್ಥಾನಕ್ಕೆ ಅವರನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ದಲಿತ ಸಂಘಟನೆಯ ಸದಸ್ಯರು ಅಂಬೇಡ್ಕರ್ ವೃತ್ತದಿಂದ ಜುಬ್ಲಿ ಸರ್ಕಲ್ವರೆಗೆ ರ್ಯಾಲಿ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಯವರು ಬಹುಶಃ ಒಂದು ವಿಚಾರವನ್ನು ಮೊದಲಿಗೆ ಸ್ಪಷ್ಟಪಡಿಸಬೇಕಂತ ಅಗತ್ಯತೆ ಇದೆ ಅಂತ ಕಾಣುತ್ತೆ. ಯಾಕಂದರೆ ಈ ರೀತಿಯಾಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಪ್ರತಿಭಟನೆ ಮಾಡುವಂಥವ್ರು ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳಿದರೆ ನಾಳೆ ದಿವಸದಿಂದ ಯಾರೂ ಕೂಡ ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನವಶ್ಯಕವಾಗಿ ಅಲ್ಲಿ ಪೊಲೀಸರು ಸೆಕ್ಯೂರಿಟಿ ಕೊಡಬೇಕು, ಇವರು ಪ್ರತಿಭಟನೆ ಮಾಡುವಂಥದ್ದು. ಅಂತಿಮವಾಗಿ ಮುಖ್ಯಮಂತ್ರಿಯವರ ಆಯ್ಕೆ, ಯಾರನ್ನ ಮಂತ್ರಿ ಮಾಡಬೇಕು ಬಿಡಬೇಕು, ಪಕ್ಷದ ತೀರ್ಮಾನ, ಮಂತ್ರಿ ಮಾಡಬೇಕು ಬಿಡಬೇಕು. ಅದು ಬಿಟ್ಟು ಹಾಗಾದರೆ ಈ ನಾಯಕರುಗಳ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದ್ದು ಸರ್ಕಾರ ಅವ್ರನ್ನ ಮೊದಲ ಹಂತದಲ್ಲಿ ತಗೊಂಡಿಲ್ಲ ಅಂತ ಹೇಳಿದಾಗ ಅದು ಪಕ್ಷದ ನಿರ್ಧಾರ ಅಂತ ಹೇಳಿ ಅವ್ರಿಗೆ ಅನಿಸೋದಿಲ್ವಾ? ಯಾಕಂದರೆ ಅವರೆಲ್ಲ ಕೂಡ ಹಿರಿಯ ಶಾಸಕರುಗಳು, ಸಚಿವರುಗಳಾಗಿ ಕೆಲಸ ಮಾಡಿದಂಥವ್ರು. ಆದರೆ ಈ ರೀತಿಯಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಒಟ್ಟು 13 ಜನರು ಈಗಾಗಲೇ ಮಂತ್ರಿಗಳಾಗಿದ್ದಾರೆ. ಇನ್ನು 20 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಬೇಕಾಗಿದೆ. 20 ಮಂತ್ರಿ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ 12 ದಿನ ತುಂಬಿದೆ. ತಡ ಮಾಡಿದಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೇಳಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಜೊತೆಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೂನ್ 23ಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾವ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಅಲ್ಲಿ ಆಗಲಿದೆ. ದೆಹಲಿ ಸಭೆಯಲ್ಲಿ ಎಲ್ಲ ಓಕೆ ಆದರೆ ಇದೇ ಜೂನ್ 27 ಅಥವಾ 29ಕ್ಕೆ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗಬಹುದು. ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬಹುದು.